ಹಲೋ, ಹಾಯ್ ನಮಸ್ಕಾರ. ಕನ್ನಡ ಸಿನಿ ವಿಮರ್ಶೆಗೆ ಸ್ವಾಗತ. ಇವತ್ತು ನಾನು ಕೂಲಿ ಮೂವಿ ರಿವ್ಯೂ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮೊದಲು ಈ ಮೂವಿ ಬಗ್ಗೆ ಒಂದು ಲೈನಲ್ಲಿ ಹೇಳೋದಾದರೆ ಇದು ಆ್ಯಕ್ಷನ್ ಥ್ರಿಲ್ಲರ್ ಮೂವಿ ಅಂತ ಹೇಳ್ಬೋದು. ಮೂವಿ ಡೈರೆಕ್ಟರ್ ಲೋಕೇಶ್ ಕನಗರಾಜ್ ಅವರು ಮೂವಿನ ತುಂಬ ಚೆನ್ನಾಗಿ ತೆಗೆದಿದ್ದಾರೆ ಅಂತ ಹೇಳಬಹುದು. ಚೆನ್ನಾಗಿದೆ ಡೈರೆಕ್ಷನ್, ಟ್ವಿಸ್ಟು, ಸ್ಟೋರಿ, ಕಂಟೆಂಟ್ ಆಗಿದೆ. ಸ್ಟಾರ್ಸ್ ಬಗ್ಗೆ ಹೇಳೋದಾದರೆ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಅವರ ಬಗ್ಗೆ ಹೇಳೋದೇ ಬೇಡ, ಸಖತ್ತಾಗಿ ಮಾಡಿದ್ದಾರೆ. ಈ ಏಜಲ್ಲಿ ಅವರ ಡ್ಯಾನ್ಸು, ಆ್ಯಕ್ಟಿಂಗು, ಅಲ್ಲಲ್ಲಿ ಬರೋ ಸ್ಮೈಲ್ಗಳು, ಸ್ಟೈಲು ಎಲ್ಲದೂ ಅವರ ಆ್ಯಕ್ಟಿಂಗೇ ಮ್ಯಾಗ್ನೆಟ್ ಥರ ನಮ್ಮನ್ನು ಹಿಡಿದಿಟ್ಕೊಳ್ಳುತ್ತೆ ಅಂದರೆ ಸುಳ್ಳಾಗಲಾರ್ದು. ಅವ್ರಿಗೊಂದು ದೊಡ್ಡ ಹ್ಯಾಟ್ಸ್ ಆಫ್ ಅಂತೂ ಹೇಳಲೇಬೇಕು. ಇನ್ನು ಶ್ರುತಿ ಹಾಸನ್ ಅವರು ಸಿನಿಮಾದಲ್ಲಿ ಚೆನ್ನಾಗಿ ಪಾತ್ರಕ್ಕೆ ನ್ಯಾಯ ಒದಗಿಸಿದ್ದಾರೆ ಅಂತ ಹೇಳ್ಬೋದು. ರಚಿತಾ ರಾಮ್ ಅವರು ಪಾತ್ರ ಹೇಳಿ ಸ್ವಲ್ಪ ಹೊತ್ತು ರಚ್ಚು ಡಿಂಪಲ್ ಸ್ಮೈಲ್ ಕೊಡ್ತಾ ಇರ್ತಾರೆ ಅಂತ ಅಂದ್ಕೊಂಡ್ವಿ. ಬಟ್ ಸೆಕೆಂಡ್ ಹಾಫಲ್ಲಿ ಟೆರರ್ ಆಗೋಗ್ಬಿಡ್ತಾರೆ. ಅದು ತುಂಬ ಸರ್ಪ್ರೈಸು. ಮತ್ತು ತುಂಬ ಚೆನ್ನಾಗಿ ಅವರ ಪಾತ್ರ ಇದೆ. ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಉಪೇಂದ್ರ ಅವ್ರದ್ದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಈ ಸಿನಿಮಾದಲ್ಲಿ ಫಸ್ಟ್ ಲುಕ್ ಕಣ್ಣಿಂದಾನೇ ಸಖತ್ ಎಂಟ್ರಿ ಕೊಡ್ತಾರೆ ಅವರು. ತುಂಬ ಚೆನ್ನಾಗಿದೆ. ಅವರ ಒಂದು ಪ್ಲೇಸಿಂಗು, ಅವರ ಆ್ಯಕ್ಷನ್ನು ಎಲ್ಲದೂ ತುಂಬ ಚೆನ್ನಾಗಿದೆ. ನಾಗಾರ್ಜುನ ಅವರು ಸೈಮನ್ ಆಗಿ ಮಿಂಚಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ದಯಾಳ್ ಪಾತ್ರ ಈ ಸಿನಿಮಾದಲ್ಲಿ ಫಸ್ಟಿಂದ ಲಾಸ್ಟ್ವರೆಗೂ ಅವರೇ ತಗೊಂಡು ಹೋಗ್ತಾರೆ. ಅವ್ರ ಪಾತ್ರ ತುಂಬಾ ಟ್ವಿಸ್ಟ್ಗಳನ್ನ ತಗೊಳುತ್ತೆ. ಆದರೂ ಚೆನ್ನಾಗಿದೆ ಮೂವಿ. ಅವ್ರ ಆ್ಯಕ್ಟಿಂಗ್ ಅಂತೂ ತುಂಬ ಚೆನ್ನಾಗಿದೆ. ಆ ಫೇಸ್ಗೂ ಆ್ಯಕ್ಟಿಂಗಿಗೂ ಆ ಸಿನಿಮಾದಲ್ಲಿರೋ ಕೊಟ್ಟಿರೋ ಪಾತ್ರಕ್ಕೂ ತುಂಬಾ ಡಿಫ್ರೆಂಟ್ ಅನಿಸುತ್ತೆ. ಬಟ್ ತುಂಬ ಚೆನ್ನಾಗಿದೆ. ಇನ್ನು ಪೂಜಾ ಹೆಗ್ಡೆ ಅವರ ಹಾಡು ಅಲ್ಲಿ ಪ್ಲೇಸಿಂಗ್ ಸರಿ ಇಲ್ಲ ಅಂತಲೇ ಅನಿಸುತ್ತೆ ಸ್ವಲ್ಪ. ಬಿಟ್ಟರೆ ಸಾಂಗ್ ಎಲ್ಲ ಚೆನ್ನಾಗಿದೆ. ಅಮೀರ್ ಖಾನ್ ಅವರ ಪಾತ್ರ ಬೇಕಿತ್ತಾ ಅನ್ನೋ ಥರ ಇತ್ತು. ಬಟ್ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಮ್ಯೂಸಿಕ್ ಬಗ್ಗೆ ಹೇಳೋದಾದರೆ ಅನಿರುದ್ಧ್ ಅವ್ರ ಮ್ಯೂಸಿಕ್ ಬಗ್ಗೆ ಹೇಳೋ ಹಾಗೆ ಇಲ್ಲ, ತುಂಬ ಚೆನ್ನಾಗಿದೆ. ಎಲ್ಲೂ ಇಡೀ ಮೂವಿಯಲ್ಲಿ ಅವರು ಮ್ಯೂಸಿಕ್ಕು ಡೌನ್ ಆಯಿತು ಅಂತ ಅನಿಸಲ್ಲ. ಎಲ್ಲ ಕಡೆ ಫುಲ್ ಎನರ್ಜಿ ಕೊಟ್ಟಿದ್ದಾರೆ. ಫೈಟಿಂಗ್ ತುಂಬ ಚೆನ್ನಾಗಿದೆ ಮೂವಿಯಲ್ಲಿ. ಪ್ಲೇಸಿಂಗ್ ಎಲ್ಲ ಹೀರೋಗಳದ್ದು ತುಂಬ ಚೆನ್ನಾಗಿದೆ. ಒಳ್ಳೆ ಟ್ವಿಸ್ಟ್ ಇಟ್ಟಿದ್ದಾರೆ ಮಾತ್ರ. ನಿಜವಾಗ್ಲೂ ನೀವೆಲ್ಲೂ ಸ್ಟೋರಿ ಹೀಗೆ ಹಾಗೆ ಅಂತ ಗೆಸ್ ಮಾಡೋಕ್ಕೆ ಆಗಲ್ಲ. ಅಷ್ಟು ಚೆನ್ನಾಗಿ ಸ್ಟೋರಿನ ತೊಗೊಂಡು ಹೋಗಿದ್ದಾರೆ. ಬಟ್ ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ಸ್ಲೋ ಅಂತ ಅನಿಸುತ್ತೆ. ಸ್ಟೋರಿ ಹೇಳೋದಾದರೆ ಮೊದಲು ದೇವಾ ಅವರು, ರಜನಿಕಾಂತ್ ಅವರು ಮ್ಯಾನ್ಷನ್, ಅವ್ರ ಪಾಡಿಗೆ ಅವ್ರ ಮ್ಯಾನ್ಷನ್ನ ನೋಡ್ಕೊತಿರ್ತಾರೆ. ಅವರು ಎಲ್ಲ ಮ್ಯಾನ್ಷನಲ್ಲಿ ತುಂಬ ರೂಲ್ಸ್ ಇರುತ್ತೆ, ಕುಡಿಬಾರ್ದು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ತುಂಬ ರೂಲ್ಸ್ ಇರುತ್ತೆ. ಆವಾಗ ರಜನಿಕಾಂತ್ ಅವರು ದೇವಾ ಅವರ ಎಂಟ್ರಿ ಆಗುತ್ತೆ. ಜನದ ಕೂಗು ಕೇಳೋಕ್ಕೆ ಚೆಂದ ಫ್ರೆಂಡ್ಸ್. ಆ ಟೈಮಲ್ಲಿ ತುಂಬ ಚೆನ್ನಾಗಿ ಎಂಟ್ರಿ ಕೊಡ್ತಾರೆ. ಹೀಗೆ ಜೋಶು ಅಷ್ಟೇ ಇರುತ್ತೆ. ನೆಕ್ಸ್ಟ್ ಅವರ ಫ್ರೆಂಡ್ ಸಾವು ಅವರ ಕೊಲೆಗಾರನ ಹುಡುಕಾಟದಲ್ಲಿ ಸಿನಿಮಾ ಮುಂದುವರಿಯುತ್ತೆ. ಅವರ ಫ್ರೆಂಡ್ ಮಗಳೇ ಶ್ರುತಿ ಹಾಸನ್ ಅಂತ ತೋರಿಸ್ತಾರೆ. ಬಟ್ ಲಾಸ್ಟಿಗೆ ಅದು ಶ್ರುತಿ ಹಾಸನ್ ಅವರೇ ರಜನಿಕಾಂತ್ ಅವ್ರ ಮಗಳು ಅಂತ ಗೊತ್ತಾಗುತ್ತೆ. ಆದರೂ ಅವರು ಅದನ್ನು ತೋರಿಸ್ಕೊಳ್ಳೋದೇ ಇಲ್ಲ. ಅಲ್ಲಿ ಒಂದು ಒಳ್ಳೆ ಸೆಂಟಿಮೆಂಟ್ ಇಟ್ಟಿದ್ದಾರೆ. ಸಿನಿಮಾ ಸ್ಟಾರ್ಟ್ ಹೇಳ್ಬೋದಷ್ಟೇ. ಬಟ್ ಎಂಡ್ ಅಂತೂ ನಿಮಗೆ ಗೆಸ್ ಮಾಡೋಕ್ಕಾಗಲ್ಲ, ಹೇಳೋಕ್ಕೂ ಆಗಲ್ಲ. ಸಖತ್ತು ಟ್ವಿಸ್ಟ್ ಆಗಿದೆ. ನಿಮ್ಮನ್ನು ಹಾಗೆ ಹಿಡಿದಿಡುತ್ತೆ ಅಂತ ಹೇಳ್ಬೋದು ಸಿನಿಮಾನ. ನೆಕ್ಸ್ಟ್ ಏನಾಗುತ್ತೆ ಅಂತ ನಾವು ಯೋಚನೆ ಮಾಡ್ತಾನೆ ಇರ್ತೀವಿ. ಅದಕ್ಕೆ ತಕ್ಕಂಗೆ ಅವರು ಟ್ವಿಸ್ಟ್ಗಳನ್ನೂ ಚೆನ್ನಾಗಿ ಕೊಟ್ಟಿದ್ದಾರೆ. ಈ ಹೀರೋ ಪ್ಲೇಸ್ಮೆಂಟ್ ಹೇಗಿರ್ಬೋದು, ಆ ಹೀರೋ ಪ್ಲೇಸ್ಮೆಂಟ್ ಹೇಗಿರ್ಬೋದು, ಇವ್ರು ಯಾವಾಗ ಬರ್ತಾರೆ, ಅವ್ರದ್ದು ಹಾಗಾದರೆ ಏನಿರ್ಬೋದು, ಇವ್ರು ವಿಲನ್ನು, ಹಂಗಾರೆ ಇವರು ಏನಾಗಿರ್ಬೋದು ಅನ್ನೋದೇ ನಮಗೆ ಫುಲ್ಲು ಸಿನಿಮಾದಲ್ಲಿ ಯೋಚನೆ ಬರ್ತಾ ಇರುತ್ತೆ. ಫಸ್ಟ್ ಹಾಫ್ ಅಂತೂ ಎಲ್ಲೂ ಬೋರ್ ಹೊಡಿಯಲ್ಲ. ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ಕತೆ ಮುಗ್ದಿದೆ, ಇನ್ನೂ ಏನು ಇರ್ಬೋದು ಅಂತ ಅನಿಸುತ್ತೆ. ಬಟ್ ಚೆನ್ನಾಗೇ ಟ್ವಿಸ್ಟ್ಗಳು ಕೊಟ್ಟು ನಮ್ಮನ್ನು ಹಿಡಿದಿಡೋ ಪ್ರಯತ್ನ ಮಾಡಿದ್ದಾರೆ. ಅಚ್ಚುಕಟ್ಟಾಗಿ ಸಿನಿಮಾ ಮುಗಿಸಿದ್ದಾರೆ. ಬಟ್ ಲಾಸ್ಟಲ್ಲಿ ಅಮೀರ್ ಖಾನ್ ಸೀನ್ ಅಂತೂ ಅವಶ್ಯಕತೆಯೇ ಇಲ್ಲ ಅನಿಸುತ್ತೆ. ಬಟ್ ಇರಲಿ, ಹೆಂಗೂ ಫಿಲಮ್ ಮಾಡಿದ್ದಾರೆ. ಅದೊಂದು ನೆಗೆಟಿವ್ ಪಾಯಿಂಟ್ ಅಂತಲೇ ಹೇಳ್ತೀನಿ ನಾನು. ಸೂಪರ್ ಮೂವಿ. ಕ್ರಿಯಾಲಿಟಿ ಎಲ್ಲ ತುಂಬ ಇದೆ. ಸೊ ಮಾಸ್ ಮೂವಿ ಇಷ್ಟ ಆಗೋರಿಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ಆರಾಮಾಗಿ ಎಲ್ಲ ಹೀರೋಗಳ ಫ್ಯಾನ್ಸು ಆರಾಮಾಗಿ ಇಷ್ಟಪಟ್ಟು ಫಿಲಮ್ ನೋಡ್ಬೋದು ಅಂತ ಹೇಳ್ತೀನಿ. ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೈಂಡ್ಲಿ ಸಬ್ಸ್ಕ್ರೈಬ್, ಶೇರ್, ಲೈಕ್. ಥ್ಯಾಂಕ್ ಯು. ಮತ್ತೆ ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ಬಾಯ್ ಬಾಯ್.